ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆ ರದ್ದಾಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ನಡೆಸುವ 21 ಪರೀಕ್ಷೆಗಳಲ್ಲಿ ಅಕ್ರಮ ಕಂಡುಬಂದಿದೆ. ಬಿಜೆಪಿ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಅಕ್ರಮ ಆಗ್ತಾ ಇದೆ. ಇದೊಂದು ದೊಡ್ಡ ಪ್ರಮಾಣದ ಮಾಫಿಯಾ. ಮೋದಿ ಸರ್ಕಾರ ಬಂದ ಬಳಿಕ ಪರೀಕ್ಷೆಗಳು ಲೀಕ್ ಆಗ್ತಾ ಇವೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಓವರಾಲ್ ಈ ಸರ್ಕಾರ ಬಂದ ನಂತರ ಕೇಂದ್ರ ಸರ್ಕಾರ ಬಂದಾಗಲಿಂದ ಕಳೆದ 10 ವರ್ಷದಲ್ಲಿ ನಾವು ಪತ್ತೆಹಚ್ಚಿ ನೋಡಿದೆ. ಯಾಕಂದರೆ ಎಲ್ಲಿ ಮಾಹಿತಿಗಳು ಜಲ್ದಿ ಸಿಗಲ್ಲ, ನಾವು ಹುಡುಕ್ಯಾಡಿ ಮಾಡಬೇಕು. ಸುಮಾರು 89ಕ್ಕೂ 90 ಲೀಕ್ಸ್ಗಳು ಆಗಿದ್ದಾವೆ ಈ ರೀತಿ. ಅದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ಎಕ್ಸಾಮಿನೇಷನ್ಸ್ ಏನು ನಡೆಸ್ತಾರೆ, ಸುಮಾರು 21 ಈ ರೀತಿಗಳು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಬರ್ತಕ್ಕಂಥದ್ದು ಲೀಕ್ಸ್ಗಳು ಆಗಿದ್ದಾವೆ. NET ಇರ್ಬೋದು, ಅಥವಾ NET ಇರ್ಬೋದು, ಅಥವಾ CBSE ಇರ್ಬೋದು. ಇವನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇದು ಒಂಥರ ದೊಡ್ಡ ಪ್ರಮಾಣದಲ್ಲಿ ಮಾಫಿಯಾ ನಡೀತಾ ಇದೆ. ಇವತ್ತು ತಮ್ಮ ಮುಖಾಂತರ ತಮ್ಮ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೇಳ್ತಾ ಇದ್ದಾರೆ. ಇದು ನೀಟ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ವಿಷಯ. ಇದರಲ್ಲಿ ಏನಾಗಿದೆ ಅಂತಂದರೆ, ಒಂದು ಅಲಿಗೇಷನ್ ಅಂತ ಹೇಳ್ಬೋದು ತಾವು, ಬಟ್ ನನ್ನ ಹತ್ರ ಖಚಿತ ಮಾಹಿತಿ ಇಲ್ಲ. ಭಾಳ ಇಂಪಾರ್ಟೆಂಟ್ ವಿಷಯ ತಮ್ಮನ್ನ ಗಮನ ಸೆಳೆಸಲಿಕ್ಕೆ ಬಯಸ್ತೀನಿ. ಇವತ್ತು ಸುಮಾರು ಈ ಥರದ ಎಲ್ಲ ಲೀಕ್ಸ್ನಲ್ಲಿ ನೋಡ್ತಾ ಇದ್ದಾರೆ, ಸುಮಾರು 89 ಲೀಕ್ಸ್ನಲ್ಲಿ ನೋಡಿದ್ರೆ ಇರ್ತಕ್ಕಂಥ ರಿಪೋರ್ಟ್ ನೋಡಿದ್ರೆ ಸುಮಾರು 6.5 ಕೋಟಿ ಮಕ್ಕಳಿಗೆ ಅನಾನುಕೂಲ ಆಗಿದೆ. ಇದರ ಬಗ್ಗೆ BJP ಅವರು ಎಲ್ಲಿ ಚಕಾರ ಅಂತ ಮಾತಾಡೋಂಗಿಲ್ಲ. ಓವರಾಲ್ ಲಾಸ್ಟ್ 10 years ಸಚ್ ಲೀಕ್ಸ್ 89 ಲೀಕ್ಸ್ ಹ್ಯಾವ್ ಕಾಸ್ಡ್ ಇನ್ಕನ್ವೀನಿಯನ್ಸ್ ಟು ಮೋರ್ ದನ್ 6.5 crore ಸ್ಟೂಡೆಂಟ್ಸ್. ಇದು ವರದಿ ಬಂದಿರತಕ್ಕಂಥದ್ದು. ಮಾಹಿತಿ ಬೇಕಿದ್ರೆ ನಿಮಗೆ ಕೊಡ್ತೀನಿ ಕೂಡ, ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಕೊಡ್ತೀವಿ. ಆದರೆ ಇದ್ರ ಬಗ್ಗೆ ಚರ್ಚೆನೇ ಬರೋದಿಲ್ಲ. ಅದರ ಪ್ರಮುಖವಾದಂಥ ಒಂದು ಚರ್ಚೆಯಲ್ಲಿ ಭಾಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಈ AK ರಾಜನ್ ಕಮಿಟಿ ಅಂತ ಹೇಳಿ ತಮಿಳುನಾಡಲ್ಲಿ ಮಾಡಿದರು. ನಿಮಗೆ ಕಮಿಟಿಯ ನಾನು ಸಿನಾಪ್ಸಿಸ್ ಅಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ಇದೇನಾಗಿದೆ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಏನು ಮಕ್ಕಳು ಓದ್ತಾ ಇದ್ದಾರೆ ಅವರಿಗೆ ಈ ಎಕ್ಸಾಮ್ಸ್ಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಗೋರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ಏನು ಓದ್ತಾ ಇದ್ದಾರೆ ಅವರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು. ಇದು ಬದಿರ್ತಕ್ಕ